ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹೌದು, ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ. ಹಾಗೂ ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗುವಾಗ ಅವ್ರು ಏನ್ ಹೇಳಿದ್ರು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಕೊನೆಯ ಘಳಿಗೆಯಲ್ಲಿ ಭಾಷಣ ಮಾಡಿದ ಅವರು ಮನೆಯಲ್ಲಿ ಕಳಪೆ ಆಟವಾಡಿದ್ರೂ ಕೂಡ ಉತ್ತಮ ಎನಿಸಿಕೊಂಡು ಹೋಗ್ತಾ ಇರುವುದಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಕ್ಯಾಪ್ಟನ್ ಆಗಲು ಆಗದ ಬೇಸರವನ್ನ ಕೂಡ ಚೈತ್ರಾ ಕುಂದಾಪುರ ಅವರು ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಮನೆಯಲ್ಲಿ ತನಗಾದಂತಹ ಬೇಸರಗಳಿರ್ಬೋದು, ಹಾಗೆ ತನ್ನ ಮಾತುಗಳಿಂದ ನಿಮಗೆ ಕಿರಿಕಿರಿ ಆಗಿದ್ರೆ ಇದಕ್ಕೆ ಸಾರಿ ಕೂಡ ಕೇಳ್ತೀನಿ ಅನ್ನುವಂತಹ ವಿಚಾರಗಳನ್ನು ಕೂಡ ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗುವ ವೇಳೆ ಹೇಳಿದ್ರು. ಇನ್ನು ಬಿಗ್ ಬಾಸ್ ಮನೆಗೆ ನರಕವಾಸಿಯಾಗಿ ಆಗಮಿಸಿದ ಚೈತ್ರಾ ಕುಂದಾಪುರ ಅವರು ಬಾಯಿ ಸದ್ದಿನಿಂದಲೇ ಹೆಸರು ಮಾಡಿದ್ದಾರೆ. ಅವರ ಧ್ವನಿಗೆ, ಅವರ ಮಾತಿಗೆ ಮಾತು ಕೊಡಲಾಗದೆ ಎಷ್ಟೋ ಜನರು ಸುಮ್ಮನಾಗಿದ್ರು. ಇನ್ನು ಚೈತ್ರಾ ಕುಂದಾಪುರ ಅವರಿಗೆ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಒಂದಿಷ್ಟು ಮಾತನಾಡಿ ಎಂದು ಹೇಳಿದ್ರು ಕೂಡ ನಾನ್ ಸ್ಟಾಪ್ ಆಗಿ ಮಾತನಾಡುತ್ತಿದ್ರು. ಇನ್ನು ಜೊತೆಗೆ ಅಗತ್ಯವಾಗಿ ಮಾತನಾಡುತ್ತಾ ಕಿಚ್ಚ ಸುದೀಪ್ ಅವರ ಜೊತೆ ಕೋಪಕ್ಕೂ ಕೂಡ ಗುರಿಯಾಗಿದ್ರು. ಆದ್ರೆ ಇದೀಗ ಬಿಗ್ ಬಾಸ್ ಫಿನಾಲೆಗೆ 2 ವಾರಗಳು ಇರುವಾಗ ಎಲಿಮಿನೇಟ್ ಆಗಿ ಮನೆಯಿಂದ ಆಚೆ ಹೋಗಿದ್ದಾರೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆದ ನಂತರ ಮಾತನ್ನ ಆರಂಭಿಸಿದ ಅವರು, ನಾನು ಇಲ್ಲಿ ತುಂಬಾ ದಿನಗಳಿಂದ ಕಳಪೆಯನ್ನ ಪಡೆದುಕೊಂಡಿದ್ದೇನೆ. ಇಲ್ಲಿ ನನ್ನನ್ನ ಕೆಲವರು ತುಂಬಾನೇ ಸಹಿಸಿಕೊಂಡಿದ್ದೀರಿ. ನಾನು ಈಗ ಎಲಿಮಿನೇಟ್ ಆದ್ರೂ ಕೂಡ ನಿಮಗೆ ಭಾಷಣ ಮಾಡಿ ತೊಂದರೆ ಕೊಡುವುದಿಲ್ಲ. ಇಷ್ಟು ದಿನ ನಾನು ತುಂಬಾ ಕಳಪೆ ಆಗಿ ಆಟವಾಡಿದ್ರು ಅದೇ ಅಪವಾದವನ್ನ ತೆಗೆದುಕೊಂಡು ಹೋಗದೆ ಎಲ್ಲರಿಂದಲೂ ಕೂಡ ಉತ್ತಮ ಅಂತ ಎನಿಸಿಕೊಂಡು ಹೋಗ್ತಾ ಇದ್ದೇನೆ. ನಾನು ಈ ಮನೆಯ ಅನ್ನದ ಋಣವನ್ನ ನಂಬಿ ಬಂದವಳು. ಈ ವಾರ ಪೂರ್ತಿ ಚೆನ್ನಾಗಿ ತಿಂದೆ, ಚೆನ್ನಾಗಿ ಆಟವಾಡಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ಅದಾದ ಬಳಿಕ ನಾನು ಈ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಲು ಆಗ್ಲಿಲ್ಲ, ಕಿಚ್ಚನ ಚಪ್ಪಾಳೆ ಸಿಗ್ಲಿಲ್ಲ ಎಂಬ ಬೇಸರವೂ ಕೂಡ ಇದೆ. ಆದ್ರೆ ಇನ್ನು ಮುಂದೆ ನಿಮಗೆ ಕಿರುಚಾಡೋದು, ಅರಚಾಡುವ ಚೈತ್ರ ಇನ್ನು ಮುಂದೆ ಸಿಗೋದಿಲ್ಲ. ನಿಮಗೆ ಬೇಜಾರವಾದರೂ ಕೂಡ ನಾನು ಮಾತನಾಡೋದು ಬಿಡೋದಿಲ್ಲ. ಎಲ್ಲರಿಗೂ ಥ್ಯಾಂಕ್ಸ್, ನನಗೆ ಉತ್ತಮ ಕೊಟ್ಟು ಮನೆಗೆ ಕಳುಹಿಸಿರುವುದಕ್ಕೆ ಅಂತ ಚೈತ್ರಾ ಕುಂದಾಪುರ ಅವರು ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಹೇಳಿಕೊಂಡಿದ್ದಾರೆ. ಇನ್ನು ಒಂದಿಷ್ಟು ಬೇಸರವನ್ನ ಕೂಡ ಅವರು ವ್ಯಕ್ತಪಡಿಸಿರುವಂತದ್ದು. ತಾನು ಮನೆಯಿಂದ ಆಚೆ ಹೋಗ್ತಾ ಇದ್ದೀನಿ, ಇನ್ನು ಮುಂದೆ ಬಿಗ್ ಬಾಸ್ ಮನೆ ಒಳಗಡೆ ಇರೋದಕ್ಕೆ ಸಾಧ್ಯ ಆಗಲ್ಲ, ಹಾಗೆ ಇನ್ನೇನು ಕೊನೆಯ ಹಂತದಲ್ಲಿ ಮನೆಗೆ ಹೋಗ್ತಾ ಇರುವಂತಹ ಬೇಸರವನ್ನ ಇವರು ವ್ಯಕ್ತಪಡಿಸಿರುವಂತದ್ದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಧನ್ಯವಾದಗಳು.